ಪ್ರಿಯ ವಿದ್ಯಾರ್ಥಿಗಳೇ, ಇದು ದೃಶ್ಯ 3 ಶಬರಿ. ಕಳೆದ ಒಂದು 2 ವಿಡಿಯೋದಲ್ಲಿ ಶ್ರೀರಾಮಚಂದ್ರನಿಗೋಸ್ಕರ ಶಬರಿ ಕಾಯ್ತಾ ಕಾಯ್ತಾ ಮತಂಗಾಶ್ರಮದಲ್ಲಿರ್ತಾರೆ. ಶ್ರೀರಾಮಚಂದ್ರನು ಹೋದಾಗ ಶಬರಿಗೆ ಆಗಿರ್ತಕ್ಕಂಥ ಆನಂದವನ್ನು ಮೇಳದವರ ಹಾಡಿನಲ್ಲಿ ವ್ಯಕ್ತಪಡಿಸ್ತಾಳೆ. ಹಾಗೆ ಶ್ರೀರಾಮಚಂದ್ರನು ಹೇಳ್ತಾನಂತೆ, ನೀನು ಮಾಡ್ತಕ್ಕಂಥ ಅತಿಥಿ ಸತ್ಕಾರ ನಮ್ಮ ಅಯೋಧ್ಯೆ ಅರಮನೆಯಲ್ಲಿ ಕುಡಿದಕ್ಕೆ ಸರಿ ಸಮಾನವಲ್ಲ, ನೀನು ನನ್ನ ತಾಯಿ ಅಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾನೆ. ಹಾಗಾದರೆ ದೃಶ್ಯ 3ರಲ್ಲಿ ಶಬರಿ ರಾಮನಿಗೆ ಏನು ಬೇಡ್ತಾಳೆ ಅಥವಾ ಶಬರಿ ರಾಮನಿಗೆ ಏನು ವರವನ್ನು ಕೊಡ್ತಾನೆ ಅನ್ನೋದನ್ನು ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಹಾಗಾದರೆ ಈ ದಿನ ನಾವು ಒಂದು ಶಬರಿಯ ಒಂದು ಮತ್ತೆ ಮುಂದುವರೆದ ಭಾಗವನ್ನು ದೃಶ್ಯ 3ರಲ್ಲಿ ನೋಡೋಣ. ಶಬರಿ: ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ಧನ್ಯ ನಾನು ಸಿದ್ಧರ ವರವೆಂದು ನನಗೆ ಫಲಿಸಿದೆ, ನಿಮ್ಮ ಕಂಡ ಪುಣ್ಯವಂತೆ ಹಿಂಗಿ ಹೋಯಿತೆಲ್ಲ ಚಿಂತೆ, ಗುರುವ ಪೂಜೆ ಗೈದ ತಣಿವ ನನಗೆ ಸಂಧಿ ತಿಂತೆ. ನೋಡು, ರೂಪಿನಂತೆ ಅಂದರೆ ಶಬರಿ ತಾಯಿ ಅಂತಕ್ಕಂಥ ಮಾತು ಕೇಳಿದ ತಕ್ಷಣ ಏನಂತಾಳೆ, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ರೂಪಿನಂತೆ ಮಾತು ಕೂಡ ಎಷ್ಟು ಉದಾರವಾಗಿದೆ, ನೀನು ರೂಪವಂತ ಗುಣವಂತ ಅಷ್ಟೇ, ನಿನ್ನ ರೂಪದಷ್ಟೇ ನೀನು ಎಷ್ಟೊಂದು ಉದಾರತೆಯಿಂದ ಇದೆ ನಿನ್ನ ಮಾತುಗಳಲ್ಲಿ. ಧನ್ಯ ನಾನು ಸಿದ್ಧರ ವರವೆಂದು ನನಗೆ ಫಲಿಸಿದೆ. ಧನ್ಯನಾದೆ ನಾನು. ಇವತ್ತು ನನ್ನ ಸಿದ್ಧರು ಹೇಳಿದರು, ಸಿದ್ಧರು ಅಂದರೆ ಗುರುಗಳು ಹೇಳಿದರು, ಒಂದಲ್ಲ ಒಂದಿನ ರಾಮ ಬರ್ತಾನೆ ಅಂತೇಳಿ. ಅದರ ಒಂದು ಸಿದ್ಧೆ ನನಗೆ ಫಲಿಸಿತು. ನಿನ್ನ ಕಂಡ ಪುಣ್ಯವಂತೆ, ನಾನೇ ನಿಜವಾಗಿರ್ತಕ್ಕಂಥ ಪುಣ್ಯವಂತೆ. ನಿನ್ನ ನೋಡಿದ ತಕ್ಷಣ ಹಿಂಗೆ ಹೋಯಿತೆಲ್ಲ ಚಿಂತೆ, ನನ್ನ ಚಿಂತೆ ಅಂತಕ್ಕಂಥದ್ದೆಲ್ಲ ಹೋಗ್ಬಿಡ್ತು ನಿನ್ನ ಕಂಡ ತಕ್ಷಣ. ಗುರು ಪೂಜೆ ಗೈದೆ ತಣಿವು ನನಗೆ ಸಂಧಿ ತಿಂದೆ. ಗುರುಗಳ ಪೂಜೆ ಮಾಡಿದ್ದಕ್ಕಾಗಿ ಇವತ್ತು ನನಗೆ ನಿನ್ನ ಒಂದು ನೋಡುವಂಥ ಭಾಗ್ಯ ದೊರೆತಿದೆ. ಇವತ್ತೇ ನಾನು ನಿಜವಾಗಿರ್ತಕ್ಕಂಥ ಸುಖಿ. ಇವತ್ತೇ ನನಗೆ ಎಲ್ಲ ಒಂದು ಆಸೆ ಎಲ್ಲ ಒಂದು ಸಿದ್ಧಿಸಿತು, ನನ್ನ ಆಸೆಗಳು ಅಂತ ಹೇಳ್ತಾಳೆ. ಆಗ ರಾಮ ಹೇಳ್ತಾಳೆ ನೋಡಿ, ರಾಮ ಏನಂತ ಹೇಳ್ತಾನೆ, ಇಂಥ ಶಿಷ್ಯಾರ್ಥಿ ಪಡೆದ ನಿನ್ನ ಗುರುಗಳೇಳೆಂತರೋ, ಅವರ ಮಹಿಮೆ ಕೇಳಿ ಬಲ್ಲೆ ಎಂಥ ಶಾಂತದಾತರೋ, ಹಳನ್ನೆಲ್ಲ ಮೆರೆಸಿ ಶಾಂತಿಯೊಂದ ತೋರಿವೀ ಬನ, ಇದರ ನಡುವೆ ಪ್ರೇಮ ಶುದ್ಧೆ ನೀನು ಸುದಿನವೀ ದಿನ. ಇಂಥ ಶಿಷ್ಯಾರ್ಥಿ, ನಿನ್ನಂಥ ಶಿಷ್ಯಾರ್ಥಿಯನ್ನು ಪಡೆದಂಥ ನಿನ್ನ ಗುರುಗಳು ಯಾರು? ಮಾತಂಗರು. ಅವರು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಗುರುಗಳು. ಅವರ ಮಹಿಮೆ ಕೇಳಿದ್ದೀವಿ, ಅವರೊಬ್ಬ ಶ್ರೇಷ್ಠ ವ್ಯಕ್ತಿಗಳು ಅಂತ ಕೂಡ ನಾವು ಬಲ್ಲೆವು. ಎಂಥ ಶಾಂತದಾತರು, ಅವರು ಬಹಳ ಶಾಂತ ಸ್ವಭಾವದವರು ಇರ್ತಕ್ಕಂಥವ್ರು. ಹಳನ್ನೆಲ್ಲ ಮರೆಸಿ ಶಾಂತಿಯೊಂದ ತೋರಿವಿ. ಇವಳು ನಮ್ಮನ್ನೆಲ್ಲ ತೊಂದರೆಗಳು, ನಮ್ಮ ದುಃಖವುಳ್ಳ ಹಳಲ ಅಂದರೆ ದುಃಖ, ನಮ್ಮ ದುಃಖವನ್ನೆಲ್ಲ ಮರೆಸಿ ನಮಗೆ ಶಾಂತಿ ನೆಮ್ಮದಿ ತೋರಿಸ್ತಕ್ಕಂಥ ಈ ವನದಲ್ಲಿ ನೀನು ಕೂಡ ಒಂದು ಪ್ರೇಮ ಶುದ್ಧೆ. ನೀನು ಒಳ್ಳೆ ಪ್ರೇಮ ಶುದ್ಧೆ. ನೀನು ಪ್ರೀತಿಯನ್ನು ಹಂಚತಕ್ಕಂಥ ಮಹಿಳೆ ನೀನು. ಇಂಥ ಒಂದು ಮಧ್ಯದ ಕಾಡಿನಲ್ಲಿ ನಿನ್ನಂಥ ಗುರುಗಳು ಇರೋದಕ್ಕೆ ಧನ್ಯರು ನಾವು. ಶಾಂತಿಗಳು ಸ್ವಭಾವದವರು ಎಲ್ಲವೂ ಕೂಡ ನಿನ್ನ ಒಂದು ಮುಖದಲ್ಲಿ ಕಾಣ್ತಾ ಇದ್ದೀವಿ. ಸುಧನವೀ ದಿನ, ನಮಗೆ ನಿಜವಾಗಿರ್ತಕ್ಕಂಥ ಒಂದು ಒಳ್ಳೆಯ ದಿನ ಅಮ್ಮ, ನಿನ್ನನ್ನು ಭೇಟಿಯಾಗಿದ್ದು ಅಂತ ಹೇಳ್ತಾನೆ. ಹಾಗೆ ಶಬರಿ ಈ ಮಾತು ಕೇಳಿದ ತಕ್ಷಣ ಏನಂತ ನೋಡಿ, ನನ್ನ ಪೊಗಳಲೇಕೆ ರಾಮ ಎಲ್ಲರ ಅವರ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವು ಬಹಿರಿ ನಿಮ್ಮ ಕಾಣೆ ನಲ್ಮೆಯುವುದು ಎಂದು ಸಿದ್ಧರು ಮಾತು ನನಗೆ ಸಿದ್ಧಿಯಾಯಿತೆಂದು. ನನ್ನನ್ನು ಪೊಗಳಲೇಕೆ ರಾಮ, ನನ್ನ ಯಾಕೆ ಹೊಗಳ್ತೀ ರಾಮ? ಎಲ್ಲರ ಹಂಗೆ ನಾನು ಕೂಡ ಒಬ್ಬ ಸಾಮಾನ್ಯ ಮಹಿಳೆ. ಎಲ್ಲ ಅವರ ಕರುಣೆ, ನನ್ನೆಲ್ಲ ಗುರುಗಳ ಕರುಣೆ. ನೀವಿಲ್ಲಿಗೆ ಪಾದ ಬೆಳೆಸಿ ನನ್ನ ಕಂಡ ಕರುಣೆ, ನೀವಿಲ್ಲಿಗೆ ಪಾದ ಬೆಳೆಸಿ ಬರ್ತೀರಿ ಅಂತಕ್ಕಂಥ ಭಾಳ ವರ್ಷಗಳನ್ನು ಕಾಯ್ತಾ ಇದ್ದೆ. ಅದೆಲ್ಲ ನಾನು ಒಂದು ಕಂಡಿರ್ತಕ್ಕಂಥ ಒಂದು ಕನಸು ಅಂದ್ಕೊಂಡಿದ್ದೆ. ಬಟ್ ನೀವು ಬಂದಿದ್ದು ಆ ದೇವರ ಕೃಪೆಯಿಂದ. ನೀವಿಲ್ಲಿಗೆ ಪಾದ ಬೆಳೆಸಿ ಕಂಡ ಕರುಣೆ ಅಂದರೆ ಪ್ರೀತಿ. ನೀವು ಬಂದಿರತಕ್ಕಂಥದ್ದು ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಬಹಿರಿ ನಿಮ್ಮ ಕಾಣೆ ನೆಲ್ಮೆಯಹುದು, ನೀವು ಬರ್ತೀರಿ ಅಂತಕ್ಕಂಥದ್ದು, ನೀವು ಕಾಣ್ತೀರಿ ಅಂತಕ್ಕಂಥದ್ದು ನನಗೆ ಪ್ರೀತಿ ಹಂಬಲ ಜಾಸ್ತಿ ಆಗ್ತಾ ಇದೆ ಎಂದು ಸಿದ್ಧ ದೊರೆದ ಮಾತು ನನಗೆ ಸಿದ್ಧಿ ಆಯಿತು. ಗುರುಗಳು ಹೇಳಿದ್ರು, ನನ್ನ ಗುರುಗಳು ನೀವು ಬರ್ತೀರಿ ಅಂತಕ್ಕಂಥದ್ದು, ಆ ಮಾತು ಇವತ್ತು ಸಿದ್ಧಿ ಆಯಿತು. ಅಷ್ಟೇ ಬಿಟ್ಟು ನಾನು ಬರ್ತೀರಿ ಅಂತಕ್ಕಂಥ ವಿಚಾರದಿಂದ ನಾನು ಕಾಯ್ತಾ ಇದ್ದಿದ್ದು ನನ್ನ ಗುರುಗಳು ಹೇಳಿರ್ತಕ್ಕಂಥ ಮಾತು ಇವತ್ತು ಸಿದ್ಧಿ ಆಯಿತು ಅಂತ ಹೇಳ್ತಾಳೆ. ಹಾಗೆ ಹಾಡಾಡ್ತಾಳೆ ಮತ್ತೆ, ಕೋಟಿ ಕರಗಳಿಂ ರವಿ ಹೆತ್ತುರಿಂ ನೀಲದಾಚೆಯ ಗಮನ, ನನಗೀ ಮಾಯೆಯ ಆಚೆ ಪಯಣ, ಹಾರ ಬಯಸಿನೇ ಹಕ್ಕಿಗಳಂತೆ ತೇಲ ಬಯಸಿನೇ ಬಿಳಿ ಮುಗಿಲಂತೆ, ಕಾರ್ಮೋಡದ ಸೆಳೆ ಮಿಂಚಿನ ತೆರೆದೊಳ್ ಭವ ಬಿಡೆ ಬಯಸಿ ಹೆಣಿಯಂತೆ, ಕೋಟಿ ಕರಗಳಂ ರವಿ ಹೆತ್ತರಿಂ. ಕೋಟಿ ಕರಗಳಂ ರವಿ ಹೆತ್ತರಿಂ ಅಂದರೆ ಕೋಟಿ ಕಿರಣಗಳನ್ನು ಸೂಸ್ತಕ್ಕಂಥ ಸೂರ್ಯನ ನೆತ್ತಿಯ ನೀಲದಾಚೆಗೆ ನಮನ. ನಾನು ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಕೋಟಿ ಕರಗಳಂ ನೆತ್ತಿರುವ ನೀಲದಾಚೆಯ ಗಮನ, ನನಗೀ ಮಾಯೆ ಆಚೆ ಪಯಣ.
ಆ ಸೂರ್ಯನು ಈ ಒಂದು ನೂರಾರು ಕೋಟಿ ಕಿರಣಗಳನ್ನು ಏನು ಮಾಡ್ತಿದ್ದಾನೆ, ಭೂಮಿಗೆ ಬಿಡ್ತಾ ಇದ್ದಾನೆ. ನೀಲದ ಆಚೆ, ಆಕಾಶದ ಆಚೆಗೂ ಭೂಮಿ ಈಚೆಗೂ ಬಿಡ್ತಾ ಇದ್ದಾನೆ. ನನಗೀ ಮಾಯಾ ಆಚೆ ಪಯಣ, ನನಗೂ ಕೂಡ ಆ ಸೂರ್ಯನು ಯಾವ ಥರ ಕಿರಣಗಳನ್ನು ಬಿಡ್ತಾ ಇದ್ದಾನೆ ಆ ಥರ ಪಯಣ ಮಾಡ್ಬೇಕನ್ನಿಸ್ತಾ ಇದೆ. ಮುಗಿಲಿನ ಆಚೆಗೂ ಪಯಣ ಮಾಡ್ಬೇಕನ್ನಿಸ್ತಾ ಇದೆ. ಅಂದರೆ ಇಲ್ಲಿ ಶಬರಿ ಮಾತಿನ ಅರ್ಥ, ತಾನು ಮುಗಿಲಿನ ಆಚೆಗೆ ಪಯಣ ಮಾಡಬೇಕು ಅಂತ ಹೇಳ್ತಾಳೆ. ಆರ ಬಯಸಿನಿ ಹಕ್ಕಿಗಳಂತೆ, ನನ್ನ ಹಕ್ಕಿಗಳಂತೆ ನಾನು ಆರ್ತೀನಿ. ತೇಲ ಬಯಸಿನಿ ಬಿಳಿ ಮುಗಿಲಂತೆ, ತನ್ನ ಮನದ ಒಂದು ಆಸೆಯನ್ನು ಹೇಳ್ತಾ ಇದ್ದಾಳೆ ಶ್ರೀರಾಮಚಂದ್ರನಿಗೆ. ತೇಲ ಬಯಸಿನಿ ಬಿಳಿ ಮುಗಿಲಿನಂತೆ, ನಾನು ಮೋಡಗಳ ಥರ ಏನು ಮಾಡ್ತಾ ಇದ್ದೀನಿ, ತೇಲ್ಬೇಕಂತ ಇದ್ದೀನಿ ಆಕಾಶದಲ್ಲಿ. ಕಾರ್ಮೋಡದ ಸೆಳೆ ಮಿಂಚಿನ ತೆರೆದೋಳು ಬಹಬಿಡೆ ಬಹೆ ಎನಿಸಿದೆ. ಕಾರ್ಮೋಡದಲ್ಲಿ ಮಿಂಚುಗಳು ಗುಡುಗುಗಳು ಒಂದಕ್ಕೊಂದು ಹೊಡೆದಾಗ ಯಾವ ಥರ ಮಿಂಚು ಬಂದು ಹೋಗ್ತದೆ ಆ ಥರ ಬಂದು ಹೋಗ್ಬೇಕು ಅನಿಸ್ತಾ ಇದೆ. ಭವಬಿಡೆ ಎನಿಸಿದೆ ಕೋಟಿ ಕರಗಳ ಭವಬಿಡೆ ಎನಿಸಿದೆ. ಅಂದರೆ ಇವತ್ತು ನನಗೆ ಈ ಭೂಮಿ ಬಿಟ್ಟು ಬಿಡು ಅನಿಸ್ತಾ ಇದೆ ನನ್ನ ಮನಸ್ಸು ಅಂತ ಹೇಳ್ತಾ ಇದೆ. ಕೋಟಿ ಕರಗಳ ಆ ಒಂದು 100 ಕೋಟಿಗಳ ಒಂದು ಕೈಯಾರೆ ಬಿಡ್ತಾ ಇದ್ದೀನಿ, ನನ್ನ ಕೈಯಾರೆ ನಾನು ಬಿಡ್ತಾ ಇದ್ದೀನಿ. ನೀನು ನನಗೆ ಈ ಭೂಮಿಯಿಂದ ಮುಕ್ತಿಯನ್ನು ಕಲ್ಪಿಸಿಕೊಡು. ನಾನು ಈ ಭೂಮಿಯನ್ನು ಬಿಟ್ಟು ನೀಲದ ಆಚೆಗೂ ಅಂದರೆ ಮೋಡದ ಆಚೆಗೂ ನಾನು ಪ್ರಯಾಣಿಸಬೇಕು. ಅಂದರೆ ಇದರ ಅರ್ಥ ಏನು, ಶಬರಿ ತಾನು ಸಾವನ್ನು ಬಯಸ್ತಾ ಇದ್ದಾಳೆ, ಶ್ರೀರಾಮಚಂದ್ರನಿಂದ ಸಾವನ್ನು ಬಯಸ್ತಾ ಇದ್ದಾಳೆ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಶಬರಿ ಒಂದು ಡಿಸಿಷನ್ ತಗೊಳ್ತಾ ಇದ್ದಾಳೆ ನೋಡಿ. ಅಂದರೆ ತಾನು ಶ್ರೀರಾಮಚಂದ್ರ ಯಾವಾಗ ಕಾಣ್ತಾನೆ ಅವಾಗೇ ನಾನು ಈ ಭೂಮಿಯನ್ನು ಬಿಡಬೇಕು ಅಂತಕ್ಕಂಥದ್ದು ಆಕೆಯ ಒಂದು ಮಾತಿನಲ್ಲಿ ಅರ್ಥವಾಗ್ತಾ ಇದೆ. ಈ ಮಾತು ಕೇಳಿರ್ತಕ್ಕಂಥ ರಾಮನಿಗೆ ಏನು ಅನಿಸ್ತದೆ ನೋಡಿ. ರಾಮ, ಮಾತೆಯ ತೆರ ನಿನ್ನೆ ಮಾದರಿಸುತ್ತ ಬಳಿಕಿ ತೆರೆ ನುಡಿಯ ತಾಯೇ ನಿನಗೀ ಬಗೆ ಸರಿಯೇ. ಮಾತೆಯ ತೆರ ನೀನೆಮ್ಮ ಆಧರಿಸುತ್ತ, ಅಯ್ಯೋ ತಾಯೇ ನೀನು ನಮ್ಮ ತಾಯಿ ಅಂತ ತಿಳ್ಕೊಂಡಿದ್ದೀವಿ. ನೀನೇಮ್ಮ ಆಧರಿಸುತ್ತಾ ನೀನು ನಮ್ಮನ್ನು ಏನು ಮಾಡಿದ್ಯಾ, ಆಧಾರದಿಂದ ಪ್ರೀತಿಯಿಂದ ಸತ್ಕಾರ ಮಾಡಿದೀಯಾ. ಬಳಿಕಿ ತೆರೆ ನುಡಿಯ ತಾಯೇ, ಈ ಥರ ಮಾತನಾಡೋದು ಸರಿನಾ, ನಿನಗೀ ಬಗೆ ಸರಿಯೇ. ನೀನು ಕೇಳ್ತಕ್ಕಂಥ ಒಂದು ಭೂಮಿ ಬಿಡು ಅಂತ ಇದೆಯಲ್ಲ, ಬಿಡು ಅಂತಕ್ಕಂಥದ್ದು ಕೇಳ್ತಾ ಇದೆಯಲ್ಲ, ಇದು ಸರಿಯಲ್ಲ ತಾಯಿ. ಬಳಿಕಿ ತೆರೆ ನುಡಿಯ ತಾಯಿ, ಈ ಥರ ಮಾತನಾಡಬಾರ್ದು ತಾಯಿ ಅಂತಕ್ಕಂಥ ವಿಚಾರವನ್ನು ಹೇಳ್ತಾನೆ. ಆದರೂ ಕೂಡ ಶಬರಿ ಏನು ಮಾಡ್ತಾಳೆ ನೋಡಿ. ಶಬರಿ, ಪುಣ್ಯಲೋಕ ದೊರೆಯಲೆಂದು ಹರಕೆ ನೀಡಿ ನನಗೆ. ಈ ಪುಣ್ಯಲೋಕ, ಈ ಪವಿತ್ರವಾದಂಥ ಭೂಮಿ, ಈ ಭೂಮಿಯನ್ನು ನಾನು ಬಿಟ್ಟು ಹೋಗ್ತಾ ಇದ್ದೀನಿ. ಅದು ನನಗೆ ಬೇಕಾಗಿರುತ್ತೆ, ಅದು ನನಗೆ ಬೇಕು. ಹರಕೆ ಕೊಟ್ಬಿಡು, ನನಗೆ ಅದನ್ನು ಬಿಡಬೇಕು ಅನಿಸ್ತಾ ಇದೆ. ನನಗಿನ್ನು ಸಾಕು, ನಿನ್ನ ನೋಡಿದ ತಕ್ಷಣ ಈ ಭೂಮಿ ಬಿಟ್ಟು ನಾನು ಹೋಗಬೇಕು ಅನಿಸ್ತಾ ಇದೆ. ಆಕಾಶಕ್ಕೆ ಹತ್ತಿರಕ್ಕೆ ಹಾರಬೇಕು ಅನಿಸ್ತಾ ಇದೆ. ಬಿಳಿ ಮುಗಿಲ ಕಾರ್ಮೋಡಗಳ ಮಧ್ಯೆ ನೆಲಿಬೇಕು ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ರಾಮ ಏನು ಹೇಳ್ತಾನೆ ನೋಡಿ. ರಾಮ, ಇರಿತು ಪ್ರಿಯವಗೈದ ನಿನಗೆ ಸಾವೇ ನಮ್ಮ ಕಾಣಿಕೆ. ಇಷ್ಟೊಂದು ಪ್ರೀತಿಯ ಆಧಾರ ಆದಿತ್ಯವನ್ನು ತೋರಿದಿರ್ತಕ್ಕಂಥ ನೀನು ನಮ್ಮಿಂದ ಸಾವನ್ನು ಕೊಳ್ತಾ ಇದೆಯಲ್ಲಮ್ಮ, ಇದು ಸರಿಯಲ್ಲಮ್ಮ. ಸಾವು ಕಾಣಿಕೆ, ನಮ್ಮಿಂದ ನಿಮಗೆ ಸಾವು ಕಾಣಿಕೆ, ಬೇರೆ ಏನಾದರೂ ಕೇಳಮ್ಮ, ಅದು ಬಿಟ್ಟು ಇದನ್ನ ಯಾಕೆ ಕೇಳ್ತಾ ಇದೀಯಾ ಅಂತ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ಮರಣವಲ್ಲ ಮುಕ್ತಿ ಪ್ರಭು, ಇದೋ ನನ್ನ ಪೂಣಿಕೆ. ಮರಣವಲ್ಲ ಪ್ರಭು, ನೀವು ಸಾವು ಅಂತ ತಿಳ್ಕೊಬೇಡಿ, ಇದು ನನ್ನ ಮುಕ್ತಿ. ನನ್ನ ಮುಕ್ತಿಯನ್ನು ದಯಪಾಲಿಸಿ. ನಾನು ಈ ಭೂಮಿ ಬಿಟ್ಟು ಹೋಗ್ತಾ ಇದ್ದೀನಿ, ನನಗೆ ಮುಕ್ತಿ ದೊರಕಿಸಿಕೊಡಿ. ಇದುವೇ ನನ್ನ ಪೂಣಿಕೆ. ಪೂಣಿಕೆ ಅಂದರೆ ಬಯಕೆ, ಇದೇ ನನ್ನ ಬಯಕೆ. ನನಗೆ ಸಾವು ಅಂತಕ್ಕಂಥದ್ದು ಬಂದರೆ ಅದು ನಿನ್ನಿಂದ, ಅದೇ ನನಗೆ ದೊಡ್ಡ ವರ. ಇದೇ ನೀನು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ವರ, ನನ್ನ ಬಯಕೆ ಅಂತ ತಿಳ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ನೀವು ಆದರೆ ರಾಮ ಲಕ್ಷ್ಮಣರು ಬಂದಿದ್ದಾರೆ ಅಂತೇಳಿ ಅದು ಬೇಕು ಇದು ಬೇಕು ಅಂತ ಕೇಳ್ತಾ ಇದ್ವಿ. ಬಟ್ ಶಬರಿ ತಾನು ಏನು ಕೇಳ್ತಾ ಇದ್ದಾಳೆ, ಈ ಭೂಮಿ ಬಿಟ್ಟು ಹೋಗಬೇಕು, ನನಗೆ ಮುಕ್ತಿ ದಯಪಾಲಿಸಿ ಪ್ರಭು ಅಂತ ಕೇಳ್ತಾ ಇದ್ದಾಳೆ ನೋಡಿ. ಮತ್ತೆ ರಾಮ ಹೇಳ್ತಾನೆ, ಮನ ಒಪ್ಪಿದರೂ ಎದೆಯೊಪ್ಪದಲ್ಲ. ತಾಯಿ, ನೀನು ಕೇಳಿರ್ತಕ್ಕಂಥದ್ದನ್ನು ಕೊಡ್ಲಿಕ್ಕೆ ನನ್ನ ಮನಸ್ಸು ಕೂಡ ಒಪ್ಪಕ್ಕಲ್ಲ. ಯಾಕಂದ್ರೆ ಮನಸ್ಸು ಒಪ್ಪಿದರೂ ಕೂಡ ಎದೆ ಒಪ್ಪದಲ್ಲ. ನೀನು ನಮ್ಮನ್ನ ಅತಿಥಿಯ ಸತ್ಕಾರದಲ್ಲಿ ನಿನ್ನ ಮಾತುಗಳಿಂದ, ನಿನ್ನ ಒಂದು ಹಾಡುಗಳಿಂದ ನಮ್ಮನ್ನೆಲ್ಲ ರಂಜಿಸಿ ನನ್ನ ಒಂದು ದುಃಖವನ್ನೆಲ್ಲ ಮರೆಯುವ ಹಾಗೆ ಮಾಡಿದೀಯಾ. ನಾನು ಒಪ್ಪಿದರೂ ಕೂಡ ನನ್ನ ಎದೆ ಒಪ್ಪುತ್ತಾ ಇಲ್ಲ, ನನ್ನ ಹೃದಯ ಅಂತಕ್ಕಂಥದ್ದು ಒಪ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಶಬರಿ ಹೇಳ್ತಾಳೆ, ನೀನೊಲಿದೊಪ್ಪಲು ದಿವ ತಪ್ಪದಲ್ಲ. ನೀನು ಒಪ್ಪಲೇಬೇಕು. ಈ ಭೂಮಿ, ದಿವ ಅಂದ್ರೆ ಈ ಒಂದು ಜಗತ್ತು, ಈ ಒಂದು ಭೂಮಿ ತಪ್ಪದೇ ಅಲ್ಲ. ಈ ಸ್ವರ್ಗ ಅಂತಕ್ಕಂಥದ್ದು ನನಗೆ ತಪ್ಪಿದ್ದಲ್ಲ. ನೀನೇನಾದ್ರೂ ಒಪ್ಪಿದ್ರೆ ನನಗೆ ದಿವ ಅಂದ್ರೆ ಸ್ವರ್ಗ ಅಂತಕ್ಕಂಥದ್ದು ನನಗೆ ಭೂಮಿಯಿಂದ ಆಚೆಗೆ ದೊರೀತಾ ಇದೆ. ಈ ದಿವ ತಪ್ಪದಲ್ಲ, ನೀನು ಒಪ್ಪಲೇಬೇಕು ಅಂತ ಹೇಳ್ತಾಳೆ. ರಾಮ, ಬೆರಗಾಹಿಯೇ ನಾ ನಿನಗೆ ಅಸ್ತು ಎಂಬೆ ನಲ್ಮೆಗೆ ಅಸ್ತು ಅಸ್ತು ಪೋಗವ್ವ ನಿನ್ನೆ ಬಿಷ್ಟ ಸಿದ್ಧಿಗೆ. ಅಂತೂ ಇಂತೂ ಕೊನೆಗೆ ಶಬರಿಯ ಹೇಳಿದ ಹಾಗೇನೆ ಏನ್ ಮಾಡ್ತಾ ಇದ್ದಾನೆ ರಾಮಚಂದ್ರ,
ಆಕೆ ಒಂದು ಆಸೆಯಂತೆ ಹಸ್ತು ಹಸ್ತು ಅಂದ್ಬಿಡ್ತಾನೆ. ತಥಾಸ್ತು ತಥಾಸ್ತು, ನಿನಗೆ ಹೋಗಿ ಬಾವ ಬೆರಗಾಯಿಯೇ ನಾ ನಿನಗೆ, ಬೆರಗಾಗಿಬಿಟ್ಟು ನಮ್ಮನ್ನು ನನಗೆ ಒಂದು ಕೇಳಿ ಮುಕ್ತಿಯನ್ನು ಕೇಳಿ ನಾನು ಅಸ್ತು ನಲ್ಮೆಗೆ ಹಸ್ತು, ನಿನ್ನ ಪ್ರೀತಿಗೆ ಹಸ್ತು, ಹೋಗಿ ಬಾ ಹೋಗವ್ವ ನಿನ್ನ ಅಭಿಷ್ಟ ಸಿದ್ಧಿಗೆ, ಹೋಗಿ ಬಾವ ಹೋಗಿ ಬಾ, ನೀನು ಹೆಂಗೆ ಅನ್ಕೊಳ್ತೀಯ ಆಕೆ ಆಗಲಿ, ನಿನಗೆ ಮುಕ್ತಿ ದಯಪಾಲಿಸಿದ್ದೀನಿ ಹೋಗಿಬಿಡು ಅಂತ ಹೇಳ್ತಾನೆ. ಈ ಮಾತು ಕೇಳಿರ್ತಕ್ಕಂಥ ಶಬರಿಗೆ ಏನು ಅನಿಸ್ಬೋದು ನೋಡು. ರಾಮನಿಂದ ಶಬರಿಗೆ ಸಾವು. ಈ ಒಂದು ಮಾತು ಕೇಳಿರ್ತಕ್ಕಂಥದ್ದನ್ನು ಕೊನೆಗೆ ತಾನು ಏನು ಮಾಡ್ತಾಳೆ ನೋಡಿ. ಮುಂದಿನ ಒಂದು ಪ್ಯಾರದಲ್ಲಿ ಶಬರಿ ಹೇಳ್ತಾಳೆ, ಶಬರಿ ನಮೋ ನಮೋ ನಿಮಗೆ ನಮೋ, ಬನಕ್ಕೆ ನಮೋ, ಮಲೆಗೆ ನಮೋ, ಎಲ್ಲರಿಗೂ ಶರಣು. ವೇದಿಯಲ್ಲಿ ಉದ್ಯುಕ್ತವಾದ ಅಗ್ನಿಯನ್ನು ಬಲವೊಂದು ಆಡುತ್ತಾ ಪ್ರವೇಶಿಸುತ್ತಾಳೆ. ನಮೋ ನಮೋ, ನಮಸ್ಕಾರ ನಮಸ್ಕಾರ, ನಿಮಗೆ ನಮಸ್ಕಾರ, ನನ್ನಿಂದ ನಿಮಗೆ ನಮಸ್ಕಾರಗಳು. ಬನಕ್ಕೆ ನಮೋ, ಹಾಗೆ ವನಕ್ಕೆ ನಮೋ, ಕಾಡಿಗೆ ನಮೋ, ಮಲೆಗೆ ನಮೋ, ಬೆಟ್ಟ ಗುಡ್ಡ ನದಿ ಪರ್ವತಗಳಿಗೆ ನಮೋ ನಮೋ, ಎಲ್ಲವುದಕ್ಕೂ ಶರಣು. ಈ ನನ್ನಿಂದ ಇಷ್ಟು ದಿನ ಸಾಕಿಸಲಿ ಇರ್ತಕ್ಕಂಥ ಈ ಒಂದು ಆಶ್ರಮಕ್ಕೆ, ಈ ಒಂದು ಬೆಟ್ಟ ಗುಡ್ಡ ನದಿ ಪರ್ವತಕ್ಕೆ, ನಿಮ್ಮನ್ನು ಕಂಡಿರ್ತಕ್ಕ ನಿಮಗೂ ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂದರೆ ಧನ್ಯವಾದಗಳು ಅಂತ ಹೇಳ್ತಾಳೆ, ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಯಾರಿಗೆ? ಶ್ರೀರಾಮಚಂದ್ರನಿಗೆ, ನನ್ನ ಒಂದು ಮುಕ್ತಿ ದಯಪಾಲಿಸಿದೆಯಲ್ಲ ಅಂತೇಳಿ. ಈ ಥರ ಶ್ರಾಮ ಲಕ್ಷ್ಮಣರಿಗೆ, ಬೆಟ್ಟ ಗುಡ್ಡ ನದಿ ಪರ್ವತಕ್ಕೆ ಎಲ್ಲರೂ ನಮಸ್ಕಾರ ಮಾಡಿ ವೇದಿಯಲ್ಲಿ ಅಂದರೆ ಅಗ್ನಿ ಕುಂಡದಲ್ಲಿ ಇನ್ನು ಅಗ್ನಿ ಹಾಗೇ ಸುತ್ತಾಡ್ತಾ ಇರ್ತದೆ. ಆ ಕೆಂಡಗಳು ಹಂಗೇ ಇರ್ತವೆ. ಆ ಒಂದು ಅಗ್ನಿಗೆ ಏನು ಮಾಡ್ತಾಳೆ, ಬಲವೊಂದು ಅಂದರೆ ಎಡದಿಂದ ಬಲಕ್ಕೆ ಪ್ರದಕ್ಷಿಣೆಯನ್ನು ಹಾಕ್ತಾಳೆ. ಎಡದಿಂದ ಬಲಕ್ಕೆ ಪ್ರದಕ್ಷಿಣೆ ಆಗ್ತಾ ತಾನು ಏನು ಮಾಡಿಬಿಡ್ತಾಳೆ, ಆ ಒಂದು ಅಗ್ನಿಯ ಹೋಮದಲ್ಲಿ ಏನು ಮಾಡಿಬಿಡ್ತಾಳೆ, ಹಾರಿ ಧುಮುಕಿ ಪ್ರಾಣವನ್ನು ಬಿಟ್ಟು ಬಿಡ್ತಾಳೆ. ಈ ಥರ ಶಬರಿ ಏನು ಮಾಡ್ತಾಳೆ, ಅಗ್ನಿ ಹೋಮದಲ್ಲಿ ಹಾರಿ ತನ್ನ ಪ್ರಾಣವನ್ನು ಬಿಟ್ಟು ತಾನು ಏನು ಮಾಡ್ತಾಳೆ, ಆಗ ಮೋಡದ ಆಚೆಗೂ ಆಕಾಶದ ಆಚೆಗೂ ಹಕ್ಕಿಗಳಂತೆ ತೇಲ ಬಯಸಿರ್ತಾಳೆ. ಅದೆಲ್ಲ ಮುಕ್ತಿ ದೊರೀತೈತೆ. ಈ ಥರ ಶಬರಿಯ ಒಂದು ಪ್ರಾಣ ಪಕ್ಷಿ ಆಕಾಶಕ್ಕೆ ಹಾರಿ ಹೋಗ್ತತೆ. ಇದನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಶ್ರೀರಾಮಚಂದ್ರ ಲಕ್ಷ್ಮಣರಿಗೆ ಹೆಂಗೆ ಅನಿಸ್ಬೋದು? ಯಾಕಂದರೆ ಇಷ್ಟು ದಿನ ಇಷ್ಟೊತ್ತು ತನ್ನಗೋಸ್ಕರ ಕಾದು ಕೊನೆಗೆ ರಾಮ ಲಕ್ಷ್ಮಣರ ಅಂತೇಳಿ ಅವರೇ ಇಂದು ಮುಂದೆ ವಿಚಾರ ಮಾಡದೆ ಬರೀ ರಾಮ ಲಕ್ಷ್ಮಣರ ಅಂತೇಳಿ ಮುಕ್ತಿ ದಯಪಾಲಿಸಿ ಅಂತೇಳಿ ಹಾರಿ ಹೋದ್ಲು. ಅದೇ ಬೇರೆಯವರು ಬಂದಿದ್ರೆ ಆ ಕ್ಷಣದಲ್ಲಿ ಆ ಪ್ಲೇಸಲ್ಲೇ ಇದೇ ಮಾಡ್ತಾ ಇದ್ದಳು ಅನ್ನೋದಕ್ಕೆ ಈ ಒಂದು ಶಬರಿ ರಾಮನಲ್ಲಿಟ್ಟಿರ್ತಕ್ಕಂಥ ಭಕ್ತಿ, ಆಕಿ ರಾಮನಲ್ಲಿಟ್ಟಿರ್ತಕ್ಕಂಥ ಪ್ರೀತಿ ಸಾಕ್ಷಿ ನೋಡಿ. ರಾಮ ಏನು ಹೇಳ್ತಾನೆ, ಎಣ್ಣ ರೀತಿಯನ್ನರಿಯಬಹುದೇ ಅವರ ಬಗೆ ಬಲು ಸೋಜಿಗ, ಎಂಥ ನಿಷ್ಠೆ ಎಂಥ ಪ್ರೀತಿ ಇವಳ ಮೆರೆಯುವುದೇ ಈ ಜಗ. ಎಣ್ಣ ರೀತಿಯನ್ನು ಅರಿಯಬಹುದು, ಹೆಣ್ಣಿನವನ ರೀತಿಯನ್ನು, ಹೆಣ್ಣಿನ ಮನಸ್ಸನ್ನು ಯಾರಾದರೂ ಹರಿಯಬಹುದಾ? ಯಾರಿಂದಲೂ ಸಾಧ್ಯವಿಲ್ಲ. ಅವಳ ಬಗೆ ಬಲು ಸೋಜಿಗ, ಅವರು ಮಾತನಾಡ್ತಕ್ಕಂಥದ್ದು, ಅವರ ಯೋಚನೆಗಳು ಬಹಳ ವಿಚಿತ್ರವಾಗಿರ್ತಕ್ಕಂಥವು. ಎಂಥ ನಿಷ್ಠೆ ಎಂಥ ಪ್ರೀತಿ, ಎಷ್ಟೊಂದು ಪ್ರೀತಿ ನನ್ನ ಮೇಲೆ, ಎಷ್ಟೊಂದು ಅಕ್ಕರೆ. ಇಂಥ ಒಂದು ಭಕ್ತಿ ಇರ್ತಕ್ಕಂಥ ಶಬರಿಯನ್ನ ಈ ಜಗವು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಎಂಥ ಒಂದು ಪ್ರೀತಿ ಇದೆ ನನ್ನ ಮೇಲೆ, ಹೀಗೆ ಈ ಜಗತ್ತಿನಲ್ಲಿ ಮರಿಲೇಬಾರ್ದು ಯಾರ್ದು ಅಂತೇಳಿ ಆ ಒಂದು ಶ್ರೀರಾಮಚಂದ್ರ ಆಕೆಗೆ ವರವನ್ನು ಕೊಡ್ತಾನೆ. ಹಾಗೆ ಲಕ್ಷ್ಮಣ ಆರು ಎತ್ತ ಏಕೆ ಎನ್ನದೆ ಅಸುಳೆಯೆಂದದಿ ಒಲಿದಳು, ಕಾಣುತ್ತಲೇ ಬಹು ನಲಿದಳಣ್ಣ ನಲಹೊಳೆ ಮನೆ ಮರೆತಳು. ಆರು ಎತ್ತ ಏಕೆ ಅನ್ನದೆ, ನಾವೇ ರಾಮ ಲಕ್ಷ್ಮಣರು ಅಂತ ಏನು ಎತ್ತ ಏಕೆ ಏನು ಕೇಳಿಲ್ಲ. ಅಸುಳೆ ಎಂದದಿ ಹೊಲಿದಳು, ನಮ್ಮನ್ನು ಮಗು ಥರ ಟ್ರೀಟ್ ಮಾಡಿದ್ಲು, ಮಗು ಥರ ನಮ್ಮನ್ನು ಕಂಡ್ಲು, ಕಾಣುತ್ತಲೇ ಬಲು ನಲಿದಳಣ್ಣ. ನಮ್ಮನ್ನು ಕಂಡು ನಮ್ಮ ಜೊತೆಗೆ ಆನಂದವಾಗಿ ಹ್ಯಾಪಿಯಾಗಿ ಕಾಲ ಕಳೆದಳಣ್ಣ. ನಮ್ಮ ಒಳೆ ಮನೆ ಮರೆತಳು. ನಾವು ಆಕೆಯನ್ನು ನೋಡ್ತಾ ನಮ್ಮ ಎಲ್ಲ ದುಃಖವನ್ನೆಲ್ಲ ಮರೆತು ಬಿಟ್ಟಿವಿ. ಆಕೆ ಕೂಡ ತನ್ನ ದುಃಖವನ್ನೆಲ್ಲ ಮರೆತಲು. ಇಂಥ ಒಂದು ಮಹಿಳೆ ಈ ಜಗತ್ತು ಮರಲಿಕ್ಕೆ ಸಾಧ್ಯವೇ ಇಲ್ಲ ಬಿಡಣ್ಣ ಅಂತ ಹೇಳ್ತಾನೆ. ಆಗ ರಾಮ ಹೇಳ್ತಾನೆ, ಬೆಳಕುಗೊಲಿದವರ್ ಉರಿಯುವ ಬತ್ತಿಯ ಕರುಕ ಕಾಣರು ಲಕ್ಷ್ಮಣ, ಬಾಳ ಸುತಿಹ ದೇಹ ತೇಜವ ಕಾಂಬರಿಗೆ ಇದೇ ಲಕ್ಷ್ಮಣ. ಬೆಳಕುಗೊಲಿದವರು ಉರಿಯ ಬತ್ತಿಯ ಕರುಕ ಕಾಣರು. ಬತ್ತಿ ಏನ್ ಮಾಡುತ್ತೆ, ಮೊಂಬತ್ತಿ ತಾನು ಹುರಿದು ಕರಕಾಗಿ ಇಡೀ ಒಂದು ಕೋಣೆಗೆ ಏನು ಮಾಡುತ್ತೆ, ಬೆಳಕು ಕೊಡುತ್ತೆ. ಹಾಗೇನೆ ಶಬರಿ ತಾನು ಜೀವನ ಪೂರ್ತಿ ರಾಮ ಬರ್ತಾನೆ ಅಂತೇಳಿ ಕಂಡು ಕರಕಲಾಗಿ ಕೊನೆಗೆ ನಮಗೆ ಬೆಳಕು ನೀಡಿರ್ತಕ್ಕಂಥವಳು ಅಂತ ಹೇಳ್ತಾನೆ. ಅಂದರೆ ಒಂದು ಮೊಂಬತ್ತಿ ಯಾವ ಥರ ಬೆಳಕು ಕೊಡುತ್ತೆ ಕತ್ಲಲ್ಲಿ, ಹಾಗೆ ಈಕಿ ತಾನು ಕಷ್ಟಪಟ್ಟು
ಬೇರೆಯವರಿಗೆ ಸಹಾಯ ಮಾಡ್ತಕ್ಕಂಥ ಗುಣ ಸ್ವಭಾವ ಉಳ್ತಕ್ಕಂಥವಳು ಅನ್ನೋದನ್ನ ಈ ಒಂದು ವಾಕ್ಯದಲ್ಲಿ ಗೊತ್ತಾಗುತ್ತೆ. ಕರುಕ ಕಾಣರೋ ಲಕ್ಷ್ಮಣ ಬಾಳ ಸುತಿಹ ದೇವ ತೇಜವ ಕಾಂಬರಿಗೆ ದೇ ಲಕ್ಷ್ಮಣ. ಬಾಳು ಅಂತಕ್ಕಂಥದ್ದು ಕೂಡ ಇಷ್ಟೇ, ಕತ್ತಲಾಗಿರ್ತಕ್ಕಂಥದ್ದನ್ನ ಸಹಾಯ ಮಾಡಿ ಒಳ್ಳೆ ಬೆಳಕಿನ ಕಡೆ ಕೊಂಡೊಯ್ತಕ್ಕಂಥ ಒಂದು ರೀತಿ ಈ ಒಂದು ಶಬರಿಯಿಂದ ನಾವು ಕಲಿಬಹುದು ಲಕ್ಷ್ಮಣ ಅಂತಕ್ಕಂಥದ್ದನ್ನ ವ್ಯಕ್ತ ಆಗುತ್ತೆ. ಹಾಗೆ ಲಕ್ಷ್ಮಣ ಹೇಳ್ತಾನೆ, ಅಸುರ ನಡೆರೆಂ ಕಾದು ತನ್ನಡೆ ಗೈದು ಗೈದು ಅರ್ತಿಗೆ ಏನೆಂಬನೋ ಅಣ್ಣ ಇಂತೆಯೇ ನೆನೆಯುತ್ತಿರೋದಬಹುದತ್ತಿಗೆ. ಅಸುರ ನಡೆರೆಂ ಕಾದು ತನ್ನಡೆ, ಅಸುರ ಅಂದ್ರೆ ರಾಕ್ಷಸರು ಕೂಡ ಅಷ್ಟೇ ಈ ಭೂಮಿ ಮೇಲೆ ಕಾದು 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 ತನ್ನೆಡೆಗೆ ಅವರು ಕೂಡ ಈ ಭೂಮಿ ಮೇಲೆ ಒಂದಲ್ಲ ಒಂದಿನ ಜೀವ ಬಿಡಲೇಬೇಕು. ಗೆಮ್ಮ ಸೆಳೆದೆ ಅರ್ತಿಗೆ, ಈಕೆ ಕೂಡ ಅಷ್ಟೇ ತನ್ನ ಒಂದು ಪ್ರೀತಿಗೆ ಎಂಥ ಒಬ್ಬ ರಾಕ್ಷಸರು ಕೂಡ ಏನಾಗ್ತಾರೆ ಕರಗಿ ಹೋಗ್ಬೋದು ಅಂತ ಒಂದು ಪ್ರೀತಿ ಶಬರಿಯಲ್ಲಿದೆ ಅಂತ ಹೇಳ್ತಾನೆ. ಅರ್ತಿ ಅಂದ್ರೆ ಪ್ರೀತಿ. ಏನೆಂಬನೋ ಅಣ್ಣ, ಇಂಥ ಒಂದು ಪ್ರೀತಿ ತೋರಿರ್ತಕ್ಕಂಥ ಶಬರಿ ಏನಂತ ಹೇಳ್ಬೇಕು ಅಣ್ಣ, ಇಂತೆ ನೆನೆಯುತ್ತಿರಬಹುದು ಅತ್ತಿಗೆ. ಈ ತರನೇ ನಮ್ಮ ಅತ್ತಿಗೆಯೂ ಕೂಡ ಶಬರಿ ತರ ಕಾಯ್ತಾ ಇರ್ಬೋದಲ್ಲ ನಿಮಗೋಸ್ಕರ, ಆಕೆ ಎಲ್ಲಿದ್ದಾಳೋ ಏನು ಅನ್ನೋದು ನಾವು ಪತ್ತೆ ಹಚ್ಚಬೇಕಾಗ್ತಾ ಇದೆ ಅಂತ ಹೇಳಿ. ಇರಬಹುದು ರಾಮ ಹೇಳ್ತಾನೆ, ಇರಬಹುದು ಸೀತೆ ಆ ಪ್ರಿಯ ಚಂದ್ರನನೇ, ಎಲ್ಲಿರುವೆ ನಿಂತಿರುವೆ ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ. ಇರಬಹುದು ನನ್ನ ಸೀತೆ ಕೂಡ ಶಬರಿಯ ಹಾಗೆ ಕಾಯ್ತಾ ಇರಬಹುದು. ಆ ಪ್ರಿಯ ಚಂದ್ರನಂತ ಇರ್ತಕ್ಕಂಥ ನನ್ನ ಪ್ರಿಯತಮೆ ಎಲ್ಲಿರಬಹುದು, ಎಲ್ಲಿ ನಿಂತಿದ್ದಾಳೋ, ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ. ನೀನು ಜೀವ ಸಹಿತಿಗೆ ಕಾಣ್ತೀನ, ಇಲ್ಲ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಲಕ್ಷ್ಮಣ ಹೇಳ್ತಾನೆ, ಭೂಮಿ ತಾಯಿಯು ತನ್ನ ಮಗಳು ಎಲ್ಲೇ ಇರಲಿ ಅದೇ ತವರೆನೆ, ಪೊರೆವಳೆ ಧೃತಿಯಾನು ಚಿಂತಿಸು ಇನ್ನು ಮುಂದೆ ಅವ ನಣೆ. ನೋಡೋಣ, ಚಿಂತೆ ಮಾಡಬೇಡ. ಭೂಮಿ ತಾಯಿಯ ತನ್ನ ಮಗಳು ಅಂದ್ರೆ ಭೂಮಿ ಜಾತೆ ಯಾರು, ಸೀತೆ, ಭೂಮಿಯ ಒಡಲಲ್ಲಿ ಜನಿಸಿ ಬಂದಿರ್ತಾಳೆ. ಅದಕ್ಕೆ ಭೂಮಿ ತಾಯಿಯು ತನ್ನ ಮಗಳು ಎಲ್ಲೇ ಇರಲಿ ಅದೇ ತವರು ಮನೆ. ನಮ್ಮ ಸೀತಾ ಮಾತೆ ಎಲ್ಲೇ ಇರಲಿ ಅದೇ ಆಕೆ ತವರು ಮನೆ. ಪೊರೆಯುವಳೆ, ಆಕೆ ಕಾಪಾಡ್ತಾಳೆ. ಪೊರೆಯುವಳೆ ಧೃತಿಯಾನು ಚಿಂತಿಸು, ಧೃತಿಗೆಡಬೇಡ, ನೀನು ಧೈರ್ಯಗುಂದಬೇಡ, ಚಿಂತೆ ಮಾಡಬೇಡ. ಇನ್ನು ಮುಂದೆ ಅವನಾಣೆ, ಇನ್ನು ಮುಂದೆ ಏನಾಗುತ್ತೆ ಏನಿಲ್ಲ, ನಡಿ ಹುಡುಕೋಣ, ನಡಿ ಅವನಣೆ, ಹೋಗಿ ಹುಡುಕೋಣ ನಡಿ ಅಂತ ಹೇಳ್ತಾನೆ ರಾಮ. ಹೌದೌದು ಮರೆತಿದ್ದೆ ಲಕ್ಷ್ಮಣ, ಹೌದೌದು ಮರೆತು ಬಿಟ್ಟಿದ್ದೆ, ನಾವು ಸೀತಾಮಾತೆ ನಾವು ಹುಡ್ಕೊಂಡು ಬಂದಿದ್ದೀವಿ ಅಂತಕ್ಕಂಥದ್ದು ಮರ್ತೇ ಬಿಟ್ಟಿದ್ವಿ. ಯಾಕಂದ್ರೆ ಈ ಒಂದು ಶಬರಿಯ ಒಂದು ಆಶ್ರಮಕ್ಕೆ ಬಂದು ಆ ಶಬರಿ ಇರ್ತಕ್ಕಂಥದ್ದು ಅತಿಥಿ ಸತ್ಕಾರವನ್ನೆಲ್ಲ ನೋಡಿ ಆಕೆ ನಮ್ಮಿಂದ ಮುಕ್ತಿ ದಯಪಾಲಿಸಿದೆಲ್ಲವನ್ನು ಮರೆತು ಬಿಟ್ಟಿದ್ದೆ. ನಡಿ ಲಕ್ಷ್ಮಣ ಹುಡುಕೋಣ. ಪಂಚಭೂತದಿ ಬರೆಯುತ್ತಾ ಶಬರಿ ಸೀತೆಗೆ ರಕ್ಷಣೆ ನೀಡಲಿ. ಪಂಚಭೂತಗಳಲ್ಲಿ ಇವತ್ತು ಶಬರಿ ಬೆಳ್ತಾ ಇದ್ದಾಳೆ. ಅಂದ್ರೆ ಅಗ್ನಿ, ನೀರು, ವಾಯು, ಆಕಾಶ, ಜಲ ಇವುಗಳ ಮಧ್ಯದಲ್ಲಿ ಏನಾಗಿದೆ, ಶಬರಿ ಏನಾಗ್ತಾ ಇದ್ದಾಳೆ, ಆಕೆ ಪಂಚಭೂತಗಳಲ್ಲಿ ವಿಲೀನವಾಗಿದ್ದಾಳೆ. ಸೀತೆಯನ್ನ ರಕ್ಷಣೆಗೆ ನೀಡಲಿ ಆಕೆ. ನಡಿ ಹೋಗೋಣ, ನಡಿ ಪೋ ಬಾ ನೆರವರಸುತ್ತ, ನಡಿ ಹೋಗೋಣ ನಡಿ. ಆ ಶಬರಿ ಯಾವ ತರ ಸತ್ತು ಹೋಗಿದ್ದಾಳೆ ಅಂದ್ರೆ ಯಾವ ತರ ಮುಕ್ತಿಯನ್ನು ದಯಪಾಲಿಸಿಕೊಂಡಿದ್ದಾಳೆ, ಆಕೆ ನಮ್ಮ ಸೀತೆಗೆ ರಕ್ಷಣೆ ನೀಡಲಿ. ನಾವು ಮಾತ್ರ ನಮ್ಮ ಸೀತೆಯನ್ನು ಹುಡುಕೊಳ್ತಾ ಹೋಗೋಣ ಬಾ, ಪೋ ಬಾ ನೆರವರಸುತ್ತ ಹೋಗೋಣ ಬಾ, ಆಕೆ ಇಲ್ಲಿದ್ದಾಳೆ, ಏನ್ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾವು ಇಲ್ಲಿಂದ ಹುಡುಕೋಣ ನಡಿ ಅಂತೇಳಿ ರಾಮ ಲಕ್ಷ್ಮಣರು ಏನ್ ಮಾಡ್ತಾರೆ, ಮಾತಂಗಾಶ್ರಮವನ್ನು ಬಿಟ್ಟು ಮುಂದೆ ತಾವು ಎಲ್ಲಿಗೆ ಹೋಗ್ತಾರೆ, ಸೀತಾಮಾತೆಯನ್ನು ಹುಡ್ಕೋತ ಮುಂದೆ ಹಾಗೇ ಹೋಗ್ತಾರೆ. ಇದು ಶಬರಿಯೇ ಒಂದು ಶ್ರೀರಾಮಚಂದ್ರಗೋಸ್ಕರ ಕಾದು ಕೊನೆಗೆ ಯಾವ ತರ ಮುಕ್ತಿ ದಯಪಾಲಿಸಿಕೊಳ್ತಾಳೆ ಅನ್ನೋದೇ ಈ ಒಂದು ಶಬರಿ ಗೀತ ನಾಟಕ.